ಗೈಸ್, ನಾವು ಟಿ ವಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡ್ತಾನೆ ಇರ್ತೀವಿ. ಆದರೆ ಆ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ರಿಯಾಲಿಟಿಗಿಂತ ತುಂಬ ಹೆಚ್ಚಾಗಿ ತೋರಿಸ್ತಾ ಇರ್ತಾರೆ. ಆದರೆ ಆ ವಸ್ತುಗಳನ್ನು ಯೂಸ್ ಮಾಡಿದಾಗ ನಮಗೆ ಅದರ ರಿಯಾಲಿಟಿ ಏನು ಅಂತ ಗೊತ್ತಾಗೋದು. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಹತ್ರ ಇದೆ ಕಟ್ ಪ್ರೂಫ್ ಗ್ಲೌಸ್. ಈ ಗ್ಲೌಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕಿಚನ್ಗಳಲ್ಲಿ ಕಟಿಂಗ್ ಪರ್ಪಸ್ಗೆ ಇದನ್ನು ಯೂಸ್ ಮಾಡ್ತೀವಿ. ಮಾರ್ಕೆಟ್ಗಳಲ್ಲಿ ಮೀಟ್ ಕಟಿಂಗಿಗೆ ಹಾಗೂ ಇಂಡಸ್ಟ್ರಿಗಳಲ್ಲಿ ಕೈಗಳ ಸೇಫ್ಟಿಗೆ ಇದನ್ನು ಯೂಸ್ ಮಾಡ್ತಾರೆ. ಹಾಗಾದರೆ ಬನ್ನಿ ಗೈಸ್, ಈ ಗ್ಲೌಸ್ಗಳು ನಮ್ಮ ಕೈಗೆ ಎಷ್ಟು ಮಟ್ಟಿಗೆ ಸೇಫ್ಟಿ ಕೊಡುತ್ತೆ ಅನ್ನೋದು ಬಿಟ್ಟು ರಿಯಲ್ ಆಗಿ ಚೆಕ್ ಮಾಡೋಣ. ಗಾಯ್ಸ್, ಈಗ ನಮ್ಮಲ್ಲಿ 3 ಚಾಕುಗಳಿದ್ದಾವೆ, ಹಾಗೆ ಒಂದು ಸರ್ಜಿಕಲ್ ಬ್ಲೇಡ್ ಇದೆ. ಈ ಚಾಕುಗಳು ಎಷ್ಟು ಶಾರ್ಪ್ ಇದೆ ಅನ್ನೋದನ್ನು ನೀವು ಒಂದು ಸಲ ನೋಡ್ಕೊಳ್ಳಿ. ಇದು ಸರ್ಜಿಕಲ್ ಬ್ಲೇಡ್. ಇದು ತುಂಬಾ ಒಂದು ಶಾರ್ಪೆಸ್ಟ್ ಬ್ಲೇಡ್ ಆಗಿರುತ್ತೆ. ಹಾಗಾದರೆ ಗೈಸ್, ಈಗ ಒಂದೊಂದೇ ಚಾಕುವನ್ನು ತಗೊಂಡು ಈ ಗ್ಲೌಸನ್ನು ಕುಯ್ಯೋಕ್ಕೆ ಪ್ರಯತ್ನ ಮಾಡೋಣ. ಆಮೇಲೆ ನೋಡೋಣ ಈ ಗ್ಲೌಸ್ ನಮ್ಮ ಕೈಗಳಿಗೆ ಎಷ್ಟು ಸೇಫ್ ಆಗಿರುತ್ತೆ ಅಂತ. ಗೈಸ್, ಈಗಾಗಲೇ ನೀವು ನೋಡಿದ್ದೀರಾ ಈ ಚಾಕು ಎಷ್ಟು ಶಾರ್ಪ್ ಇದೆ ಅಂತೇಳಿ. ಬನ್ನಿ ಈ ಚಾಕುವಿನಿಂದ ಗ್ಲೌಸನ್ನು ಕುಯ್ಯೋಕ್ಕೆ ಪ್ರಯತ್ನ ಮಾಡೋಣ. ನೋಡಿ ಗೈಸ್, ಈಗ ಆದಷ್ಟು ನಿಧಾನ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ಪೀಡ್ ಮಾಡುವ. ಈ ಚಾಕುಗೆ ಇದು ಸ್ವಲ್ಪ ಸೇಫ್ಟಿ ಅಂತಲೇ ಹೇಳ್ಬೋದು. ಈಗ ಬೇರೆ ಚಾಕುವಿನಿಂದ ಟ್ರೈ ಮಾಡೋಣ. ಈಗ ಇರೋದ್ರಲ್ಲೇ ದೊಡ್ಡ ಚಾಕುನ ತಗೊಳ್ತಾ ಇದ್ದೀನಿ. ಈ ಚಾಕುನ ನೋಡ್ತಾನೆ ಭಯ ಆಗ್ತಾ ಇದೆ. ಬನ್ನಿ ನೋಡೋಣ. ನಾನು ತುಂಬ ಬಲ ಆಗ್ತಾ ಇಲ್ಲ ಚಾಕುಗೆ, ಆದರೂ ಗ್ಲೌಸ್ ಮೇಲೆ ಸ್ವಲ್ಪ ಗೆರೆ ಬೀಳ್ತಾ ಇದೆ. ಆದರೆ ಕೈಗೆ ಮಾತ್ರ ಯಾವುದೇ ಶಾರ್ಪ್ನೆಸ್ ಅನ್ನೋದು ಫೀಲ್ ಆಗ್ತಾ ಇಲ್ಲ ಇದರಿಂದ. ಈ ಚಾಕುಲ್ಲಿ ಶಾರ್ಪ್ ಆಗಿರೋ ಗ್ರೂಗಳಿದ್ದಾವೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಈಗ ಸರ್ಜಿಕಲ್ ಬ್ಲೇಡನ್ನು ತೊಗೊಂಡಿದ್ದೀನಿ. ಬನ್ನಿ ಇದರ ಟೆಸ್ಟ್ ಕೂಡ ತಗೊಳ್ಳೋಣ. ಬ್ಲೇಡಿನ ಬಗ್ಗೆ ಹೆಚ್ಚಾಗಿ ತಿಳಿದಿರೋದ್ರಿಂದ ನಾನು ಇದನ್ನು ಅಷ್ಟು ಪ್ರೆಷರ್ ಕೊಟ್ಟು ಕುಯ್ತಾ ಇಲ್ಲ ಕೈಯನ್ನು. ಸ್ವಲ್ಪ ನಿಧಾನನೇ ಕುಯ್ತಾ ಇದ್ದೀನಿ. ಗೈಸ್, ಗ್ಲೌಸನ್ನು ನಾವು ಕೈಗೆ ಹಾಕೊಂಡಿರೋದ್ರಿಂದ ಆದಷ್ಟು ಎಫೆಕ್ಟಿವ್ ಆಗಿ ಇದರ ಟೆಸ್ಟ್ ತೊಗೊಳ್ಳಿಕ್ಕೆ ನಮಗೆ ಆಗಲಿಲ್ಲ. ಬನ್ನಿ ಸ್ವಲ್ಪ ಡಿಫ್ರೆಂಟಾಗಿ ಇದರ ಟೆಸ್ಟ್ ಮಾಡಿ ನೋಡೋಣ. ಇದರೊಳಗೆ ತರಕಾರಿಯನ್ನು ಹಾಕಿ ಇದು ಎಷ್ಟು ಎಫೆಕ್ಟಿವ್ ಆಗಿದೆ ಅಂತೇಳಿ ಚೆಕ್ ಮಾಡಿ ನೋಡೋಣ. ಗೈಸ್, ಈ ಗ್ಲೌಸ್ ಒಳಗೆ ತರಕಾರಿಯನ್ನು ಹಾಕ್ತಾ ಇದ್ದೇವೆ. ನಮ್ಮ ಕೈಗೆ ಹಾಕಿ ನಾವು ಯೂಸ್ ಮಾಡುವಾಗ ನಮಗೆ ತುಂಬ ನರ್ವಸ್ನೆಸ್ ಇರುತ್ತೆ. ಹಾಗಾಗಿ ನಾವು ಅಷ್ಟು ಫೋರ್ಸ್ಫುಲಿ ಇದರ ಟೆಸ್ಟನ್ನು ಮಾಡಲಿಕ್ಕಾಗಿಲ್ಲ. ಬಟ್ ಈಗ ನಾವು ಆ ಟೆಸ್ಟನ್ನು ಮಾಡಿ ನೋಡೋಣ. ಈಗ ನಮ್ಮ ಕೈ ಕಟ್ಟಾಗತ್ತೆ ಅನ್ನೋ ಯಾವ ಭಯ ಕೂಡ ನಮಗಿರಲ್ಲ. ಈ ಚಾಕು ತಗೊಂಡು ಒಮ್ಮೆ ಟೆಸ್ಟ್ ಮಾಡಿ ನೋಡೋಣ. ಈ ಚಾಕುವಿನಿಂದ ನಾವು ಫೋರ್ಸ್ಫುಲಿ ಕಟ್ ಮಾಡಿದಾಗ ಈ ಗ್ಲೌಸ್ ಕಟ್ ಆಗಿದೆ. ಬನ್ನಿ ಇನ್ನೊಂದು ಚಾಕು ತಗೊಂಡು ಸಹ ಟೆಸ್ಟ್ ಮಾಡಿ ನೋಡೋಣ. ಇದು ಕಟ್ ಆಗಿರುತ್ತೆ. ನಾವು ತುಂಬ ಫೋರ್ಸನ್ನು ಕೊಟ್ಟಾಗ ಈ ಗ್ಲೌಸ್ ಕೂಡ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಬನ್ನಿ ಈ ಶಾರ್ಪ್ ಬ್ಲೇಡ್ನಿಂದ ಇನ್ನೊಮ್ಮೆ ಚೆಕ್ ಮಾಡಿ ನೋಡೋಣ. ಇದು ತುಂಬ ಈಸಿಯಾಗಿ ಕಟ್ ಆಗಿದೆ. ಬನ್ನಿ ಇನ್ನೊಮ್ಮೆ ಕಟ್ ಮಾಡಿ ನೋಡೋಣ.
ಈ ಸರ್ಜಿಕಲ್ ಬ್ಲೇಡ್ನಿಂದ ಇದು ಬಹಳ ಬೇಗ ಕಟ್ಟಾಗಿರುತ್ತೆ. ಗೈಸ್, ಈ ಕಟ್ಟಾದ ಮಾತ್ರಕ್ಕೆ ಈ ಗ್ಲೌಸ್ಗಳು ಸೇಫ್ ಅಲ್ಲ ಅಂತ ಅಲ್ಲ. ಇದು ನಮ್ಮ ಕೈಗಳಿಗೆ ಒಂದು 40% ಅಷ್ಟು ಸೇಫ್ಟಿಯನ್ನು ಕೊಡುತ್ತೆ. ಬಟ್ ಈ 40% ನಾವು ನಂಬ್ಕೊಂಡು ಕೂರೋಕ್ಕಿಂತ ನಮ್ಮ ಕಾನ್ಸಂಟ್ರೇಷನ್ ಮೇಲೆ 100% ಹಾಕಿದಾಗ ಯಾವುದೇ ರೀತಿಯ ಗಾಯಗಳು ನಮ್ಮ ಕೈಗಳಿಗೆ ಆಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀವಿ ಇಂಥದೇ ಹೆಚ್ಚಿನ ವಿಡಿಯೋಗಳೊಂದಿಗೆ. ಜೈ ಹಿಂದ್, ವಂದೇ ಮಾತರಂ.